ನಮ್ಮ ನಂದು ವಾಪಸ್ಸು ನಮ್ಮ ಮನೆಗೆ ಬಂದಿದ್ದಾರೆ ಆಷಾಢ ಮುಗಿಸ್ಕೊಂಡು. ಅಂಕಲ್ ಆಕ್ಚುಲಿ ಸರ್ಪ್ರೈಸ್ ಇತ್ತು, ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಬರ್ತೀನಿ ಅಂತ. ನನಗೆ ಡೋರ್ ಓಪನ್ ಮಾಡಿದಾಗ ನಾನಿದ್ದೆ. ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದನ್ನ ಹಂಗೆ ಬಿಟ್ಬಿಟ್ಟಿದೀವಿ. ಅದೆಷ್ಟೇ ಇರಲಿ ಸ್ವಂತ ಮನೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದು ಡಿಫರೆಂಟ್ ಫೀಲಿಂಗ್. ಮಶ್ರೂಮ್ ಮಸಾಲಾದು ರೆಸಿಪಿ ಸರಿಯಾಗಿ ತೋರಿಸಿರ್ಲಿಲ್ಲ, ಸೊ ಕಮೆಂಟ್ ಸೆಕ್ಷನ್ ತುಂಬಾ ಜನ ಹೇಳ್ತೀವಿ. ಪೆಪ್ಪರ್ ಮಶ್ರೂಮ್ ಮಾಡಿದೆ ಫ್ರಮ್ ನಾಟ್ ರಾಂಗ್. ಸೊ ನಾನು ಇವಾಗ ಮಶ್ರೂಮ್ ರೆಸಿಪಿ ಮಾಡ್ತಾ ಇದೀನಿ. ಚೆನ್ನಾಗಿದೆ, ಘಮ ಘಮ ಅಂತ ಬರ್ತಾ ಇದೆ ಆಲ್ರೆಡಿ ಸ್ಮೆಲ್. ಹೆಂಗ ಅನ್ಸಿತ್ತು ಡ್ಯಾಡಿ ನಂದು ಆಷಾಢ ಮುಗಿಸ್ಕೊಂಡು ವಾಪಸ್ ಬಂದಿಡೆ? ಏನು ಬರಲ್ಲ, ಬರೀ ಅನ್ನ ಸಾಂಬಾರ್ ಮಾಡ್ತೀನಿ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅ ಬ್ರ್ಯಾಂಡ್ ನ್ಯೂ ವ್ಲಾಗ್ ಅಂಡ್ ಬ್ರ್ಯಾಂಡ್ ನ್ಯೂ ಡೇ. ಸೊ ಇವತ್ತು ನಂದು ವೀಕ್ ಆಫ್ ಸಖತ್ತಾಗಿ ನಿದ್ದೆ ಹೊಡೆದಿದ್ದೀನಿ. ಎಂಟೈರ್ ವೀಕ್ ವರ್ಕ್ ಮಾಡಿ ವೀಕೆಂಡ್ ಯಾವಾಗ ಬರುತ್ತೋ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಸೊ ಫೈನಲಿ ಇಟ್ಸ್ ಮೈ ವೀಕ್ ಆಫ್. ಸರಿಯಾಗಂತೂ ನಿದ್ದೆ ಹೊಡೆದೆ. ಆಕ್ಚುಲಿ ಬೆಳಿಗ್ಗೆ ಬೇಗ ಎದ್ದು ಕ್ರಿಕೆಟ್ ಆಡೋಣ ಅಂತ ಅನ್ಕೊಂಡಿದ್ದೆ, ಬಟ್ ಬೆಂಗಳೂರು ವೆದರ್ ತುಂಬಾನೇ ಕೋಲ್ಡ್ ಇದೆ. ಸೊ ಬೆಳಿಗ್ಗೆ ಎದ್ದೆ, ಆರಾಮ್ ಮಾಡಿತ್ತು, ಮತ್ತೆ ಆ ಚಳಿಗೆ ಸರಿ ನಿದ್ದೆ ಹೊಡೆಯೋಣ ಅಂತಬಿಟ್ಟು ಆಫ್ ಮಾಡ್ಬಿಟ್ಟು ಮಲ್ಕೊಂಬಿಟ್ಟೆ. ಬಟ್ ಎನಿವೆ ರೆಸ್ಟ್ ಅಂತೂ ಸಕ್ಕದಾಗಿ ಸಿಕ್ಕಿದೆ. ಅಂಡ್ ಪ್ರೀವಿಯಸ್ ವ್ಲಾಗ್ ನೋಡಿರ್ತೀರಾ, ನಮ್ಮ ನಂದು ವಾಪಸ್ಸು ನಮ್ಮ ಮನೆಗೆ ಬಂದಿದ್ದಾರೆ ಆಷಾಢ ಮುಗಿಸ್ಕೊಂಡು. ಆಕ್ಚುಲಿ ಆಷಾಢ ಕಂಪ್ಲೀಟ್ ಆಗಿಲ್ಲ, ಬಟ್ ಎನಿವೆ ಇವತ್ತು ಕೆಲಸಗಳು ಬೇಜಾನಿದೆ. ಇನ್ನ ನೆಕ್ಸ್ಟ್ ಒನ್ ವೀಕ್ ತುಂಬಾನೇ ಕೆಲಸಗಳಿರುತ್ತೆ ಮಾಡೋದಕ್ಕೆ. ಸೊ ಅದನ್ನೆಲ್ಲ ನೋಡ್ತೀರಾ. ನಂದು ಆಲ್ರೆಡಿ ನನ್ಕಿಂತ ಮುಂಚೆ ಬೇಗ ಎದ್ದು ಹೋಗಿ ಏನೋ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ತಾ ಇದಾರೆ. ಸೊ ಬನ್ನಿ ಮಾತಾಡ್ಸೋಣ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಏನ್ ಮಾಡ್ತಾ ಇದೀರಾ ಮೇಡಮ್? ನಮ್ ರೆಗ್ಯುಲರ್ ಡ್ಯೂಟಿ ಸ್ಟಾರ್ಟ್ ಆಗ್ಬಿಟ್ಟು. ರೆಗ್ಯುಲರ್ ಡ್ಯೂಟಿ, ಬ್ಯಾಕ್ ಟು ರೊಟೀನ್, ಬ್ಯಾಕ್ ಟು ಮೈ ಹೋಮ್. ಖುಷಿ ಆಗ್ತಿದ್ಯಾ? ಹೌದು, ಖುಷಿ ಆಗ್ತಾ ಇದೆ. ಬಿಕಾಸ್ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ಅಂಕಲ್ನ ಅಜ್ಜಿನೆಲ್ಲ ಮೀಟ್ ಮಾಡಿದೆ. ಅಂಕಲ್ ಆಕ್ಚುಲಿ ಸರ್ಪ್ರೈಸ್ ಇತ್ತು, ಅವ್ರಿಗೆ ಗೊತ್ತಿರ್ಲಿಲ್ಲ ನಾನು ಬರ್ತೀನಿ ಅಂತ. ನಾವು ಹೇಳಿರ್ಲಿಲ್ಲ. ಸೊ ಸಡನ್ಲಿ ಅವ್ರು ಡೋರ್ ಓಪನ್ ಮಾಡಿದಾಗ ನಾನಿದ್ದೆ. ಅಂಡ್ ಹಿ ವಾಸ್ ವೆರಿ ಹ್ಯಾಪಿ ನೋಡಿದ ತಕ್ಷಣ. ಸೊ ಎಸ್, ಅಂಡ್ ಮಾರ್ನಿಂಗ್ ಇವತ್ತು ಲೈಕ್ ಸ್ವಲ್ಪ ಲೇಟ್ ಮಾರ್ನಿಂಗ್ ನಮ್ದು, ಬಿಕಾಸ್ ತುಂಬಾ ಲೇಟ್ ಆಗಿತ್ತು ರಾತ್ರಿ ಮಲ್ಕೊಳ್ಳೋಷ್ಟು. ವೀಕೆಂಡ್. ಎಸ್, ಇಟ್ಸ್ ಅ ವೀಕೆಂಡ್. ಅಂಡ್ ವೀಕೆಂಡ್ ಅಲ್ಲಿ ವಿ ಪ್ರಿಫರ್ ಟೇಕಿಂಗ್ ಗುಡ್ ರೆಸ್ಟ್. ಸೊ ಅದಕ್ಕೆ ಇವಾಗ ನಾನು ಝಟ್ಪಟ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಿದ್ಯಾ? ರವೆ ದೋಸೆ, ರೊಟ್ಟಿ. ಓ, ರವೆ ದೋಸೆ. ಎಸ್, ಕ್ರೇಜಿ. ರವೆ ದೋಸೆಗೆ ಅಜ್ಜಿದು ಬ್ರೇಕ್ಫಾಸ್ಟ್ ಆಗಿದೆ. ಸೊ ನಮ್ದು ರವೆ ದೋಸೆಗೆ ಸಾಂಬಾರ್ ಇದೆ, ಕರಿ ಇದೆ. ಸೊ ಆಗುತ್ತೆ. ಎಸ್, ನಮ್ ಡ್ಯಾಡಿ ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹೊರಟ್ರು. ಆಕ್ಚುಲಿ ಡ್ಯಾಡಿ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಸೊಸೆ ಬಂದಿದ್ದಾರ, ಹೆಂಗನ್ಸರಿ ಏನು ಕೇಳೋಣ ಅಂತ ಅಂದ್ಬಿಟ್ಟು. ಬಟ್ ಎನಿವೆ ನಮ್ ಡ್ಯಾಡಿ ಬಂದ್ಮೇಲೆ ಮಾತಾಡ್ಸೋಣ. ಸೊ ಇವತ್ತು ಸ್ವಲ್ಪ ಬೇಜಾನ್ ಕೆಲಸಗಳಿದೆ, ಯಾಕಂದ್ರೆ ಆಲ್ಮೋಸ್ಟ್ ಒಂದು 2-3 ವೀಕ್ಸ್ ಆಯ್ತು ನಾನು ಗ್ರೂಮಿಂಗ್ ಎಲ್ಲ ಮಾಡಿಸಿ. ಸೊ ನಾನು ಫಸ್ಟ್ ಗ್ರೂಮಿಂಗ್ ಮಾಡಿಸ್ಬೇಕು, ಬಿಕಾಸ್ ಹೇರ್ ಎಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ. ನನ್ನ ಹೆಂಡತಿ ಮನೇಲಿಲ್ಲ ಅನ್ನೋ ಇದಕ್ಕೆ ದೇವದಾಸ್ ಆಗ್ಬಿಟ್ಟಿದ್ದೆ ನಾನು. ಸೊ ಎನಿವೆ ಇವಾಗ ಹೋಗಿ ಗ್ರೂಮಿಂಗ್ ಎಲ್ಲ ಮಾಡ್ಸ್ಕೊಂಡ್ ಬಂದಾದ್ಮೇಲೆ ಒಂದು ಇಂಪಾರ್ಟೆಂಟ್ ವಿಸಿಟ್ ಮಾಡ್ಬೇಕು ನಾವು. ಹೌದು, ಇಂಪಾರ್ಟೆಂಟ್ ಒಂದು ವಿಸಿಟ್ ಮಾಡ್ಬೇಕು. ಅದೇನಂದ್ರೆ ನಾವು ನಮ್ ಮನೆಗೆ ಹೋಗಿ ತುಂಬಾ ಟೈಮ್ ಆಗಿದೆ. ಆಲ್ಮೋಸ್ಟ್ 10-15 ಡೇಸ್ ಆಗಿದೆ. ಸೊ ಯೂಶಲಿ ನಾವು ಎವ್ರಿ ವೀಕ್ ಹೋಗಿ ಅಂದ್ರೆ ಸ್ವಲ್ಪ ಕ್ಲೀನ್ ಮಾಡ್ಕೊ ಬರ್ತಾ ಇದ್ವಿ, ಬಟ್ ಆಗ್ಲೇ ತುಂಬಾ ಟೈಮ್ ಆಯ್ತು. ಸೊ ನಾವು ಕ್ವಿಕ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಎಸ್, ಆಕ್ಚುಲಿ ಹೋಗ್ತಾ ಇದ್ವಿ, ಲೈಕ್ ಬಿಲ್ಡಿಂಗ್ ಹತ್ರ ಹೋಗ್ತಾ ಇದ್ವಿ, ರಕ್ಕಮ ಹತ್ರ ಹೋಗಿ ಮಕ್ಳನ್ನ ಮಾತಾಡ್ಸ್ಕೊಂಡ್ ಬಂದ್ಬಿಡ್ತಾ ಇದ್ವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾವು ನೈಟ್ ಟೈಮ್ ಹೋಗ್ತಿದ್ವಿ. ಸೊ ನೈಟ್ ಟೈಮ್ ಹೋಗ್ತಿದ್ರಿಂದ ನಾವೇನ್ ಮಾಡ್ತಿದ್ವಿ, ಡೋರ್ ಎಲ್ಲಾನು ಓಪನ್ ಮಾಡ್ತಾ ಇರ್ಲಿಲ್ಲ. ಸೊ ಇವತ್ತು ಎನಿವೆ ವೀಕ್ ಆಫ್ ಇದೆಯಲ್ಲ, ಆರಾಮಾಗಿ ಟೈಮ್ ಇದೆ, ಹೋಗ್ಬಿಟ್ಟು ಡೋರ್ ಎಲ್ಲ ಓಪನ್ ಮಾಡ್ಬಿಟ್ಟು ಸ್ವಲ್ಪ ಫ್ರೆಶ್ ಏರ್ ಬರ್ಲಿ ಮನೆ ಒಳಗಡೆ. ಯಾಕಂದ್ರೆ ಮನೆ ಕನ್ಸ್ಟ್ರಕ್ಷನ್ ಆದ್ಮೇಲೆ ಅದನ್ನ ಹಂಗೆ ಬಿಟ್ಬಿಟ್ಟಿದೀವಿ. ಸೊ ನಾವಿಲ್ವಲ್ಲ, ಸೊ ಡೋರ್ಸ್ ವಿಂಡೋಸ್ ಎಲ್ಲ ಕ್ಲೋಸ್ ಆಗಿರುತ್ತೆ, ಆ ತರ ಬಿಡಬಾರ್ದು ಮನೆ ಎಲ್ಲ ರೆಡಿ ಆದ್ಮೇಲೆ. ಸೊ ಅದಕ್ಕೆ ಇವತ್ತು ಹೋಗ್ಬಿಟ್ಟು ಡೋರ್ಸ್ ವಿಂಡೋಸ್ ಎಲ್ಲ ಓಪನ್ ಮಾಡಿ ಒಂದ್ ಸ್ವಲ್ಪ ಅಲ್ಲೇ ರಿಲ್ಯಾಕ್ಸ್ ಮಾತಾಡ್ಕೊಂಡು ಹಂಗೆ ಒಂದ್ ಸ್ವಲ್ಪ ಮಾತಾಡೋದಿದೆ. ಅದನ್ನೆಲ್ಲ ಅಲ್ಲಿ ಬಿಲ್ಡಿಂಗ್ ಹೋದ್ಮೇಲೆ ಮಾತಾಡೋಣ. ಇನ್ನೊಂದು, ನಮ್ ಮನೆಯಲ್ಲಿ ಕುತ್ಕೊಂಡು ಆಬ್ವಿಯಸ್ಲಿ ಪೂರ್ತಿ ಕಂಪ್ಲೀಟ್ ಆಗಿಲ್ಲ, ಬಟ್ ಸ್ಟಿಲ್ ಅದೆಷ್ಟೇ ಇರ್ಲಿ ಸ್ವಂತ ಮನೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಒಂದು ಡಿಫರೆಂಟ್ ಫೀಲಿಂಗ್. ಏನೋ ಒಂಥರ ಅಲ್ಲೋ ಕುತ್ಕೊಂಡ್ರೆ ಸಾಕು, ಒಂದ್ ಸ್ವಲ್ಪ ಹೊತ್ತು ಎಷ್ಟು ನೆಮ್ಮದಿ ಫೀಲ್ ಆಗುತ್ತೆ ಅಂತ ಅಂದ್ರೆ ನಮ್ದು ಒಂದ್ ಸ್ವಂತ ಮನೆ ಇದೆ ಅನ್ನೋ ತರ. ಸೊ ಇಟ್ಸ್ ಅ ಗುಡ್ ಥಿಂಗ್. ಸೊ ಎನಿವೆ ಇನ್ ಮಿಕ್ಕಿದ ವಿಷಯ ಎಲ್ಲ ಅಲ್ಲೋ ಮಾತಾಡೋಣ. ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಗಿದೆ, ರೆಡಿ ಆಗಿದ್ದು ಅವನು. ಸರಿ ಆಯ್ತು, ಓಕೆ. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ, ಮಾಡ್ಕೊಂಡು ನೆಕ್ಸ್ಟ್ ಹೇರ್ ಕಟ್ ಹೋಗ್ಬೇಕು. ಓಕೆ, ಸೊ ಇವಾಗ ಹೇರ್ ಕಟ್ ಮಾಡ್ಸೋಕ್ಕೆ ಅಂತ ಬಂದು ಆ್ಯಕ್ಚುಲಿ ಮೇಡಮ್ ಮನೇಲಿ ಅದಕ್ಕೆ ಬೋರ್ ಆಗುತ್ತೆ ಅಂತಂದ್ರು. ಅದಕ್ಕೆ ಇವಾಗ ಜೀ ಕೊಡೋ ಹತ್ರ ಪಕ್ಕದಲ್ಲೇನೆ ಇತ್ತು ಜೀ ಕೊಡು. ಅದಕ್ಕೆ ಇಲ್ಲಿ ಮೇಡಮ್ ಶಾಪಿಂಗ್ ಮಾಡ್ತಾ ಇರಲಿ ಅಂತಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಶಾಪಿಂಗ್ ಮಾಡೋದ್ರಲ್ಲಿ ಏನು ಇಂಟೆನ್ಷನ್ ಏನೂ ಇಲ್ಲ, ಬಟ್ ಸುಮ್ಮನೆ ಒಂದು ಸ್ವಲ್ಪ ಕಣ್ಣಾಡ್ಸೋಣ ಅಂತ ಬಂದೆ. ಬಿಕಾಸ್ ರೀಸೆಂಟ್ಲಿ ತುಂಬ ಶಾಪಿಂಗ್ ಮಾಡಿದ್ದೀನಿ. ಆ್ಯಕ್ಚುಲಿ ಪ್ರೀವಿಯಸ್ ಲಾಗ್ಸ್ ನೋಡ್ತೀರಾ, ಬರೀ ಶಾಪಿಂಗ್ ಆಗ್ತದೆ, ಕಮೆಂಟ್ಸು ಬರ್ತಾಯಿತ್ತು. ಸೊ ಶಾಪಿಂಗ್ ಮಾಡೋದೇನಿಲ್ಲ, ಬಟ್ ನಾವು ಇವಾಗ ಹೇರ್ ಕಟ್ ಮಾಡಿಸೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಗುತ್ತೆ. ಅಲ್ಲಿವರೆಗೂ ಮೇಡಮ್ ಟೈಮ್ ಪಾಸ್ ಮಾಡ್ತಿರ್ಬೋದು, ಸುಮ್ಮನೆ ಅಲ್ಲಿ ಕೂತ್ಕೊಳ್ಳೋಕ್ಕಿಂತ. ಸೊ ನೀವು ಏನೋ ನೋಡ್ತಾ ಇರೋ, ನಾನು ಹೋಗ್ಬಿಟ್ಟು ಹೇರ್ ಕಟ್ ಮಾಡ್ಸ್ಕೊಂಡು ಬರ್ತೀನಿ. ಓಕೆ, ನೀವು ಒಬ್ಬರು ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಏನಾದ್ರು ನನ್ನ ಶಾಪಿಂಗ್ ಏನಾದರೂ ಮುಗಿದು ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ತಗೋ ನೀನು. ಸರಿ, ನನಗೇನಾದರೂ ಸಿಕ್ಕಿಲ್ಲ ಅಂದರೆ ಇಲ್ಲ ನಾನು ಆಯಿತು ಅಂದರೆ ಶಾಪಿಂಗು ನಾನು ನಡ್ಕೊಂಡು ಹಂಗೆ ವಾಕ್ ಮಾಡ್ಕೊಂಡು ಬಂದ್ಬಿಡಿ, ಇಲ್ಲೇ ಗೊತ್ತಲ್ಲ ಪಕ್ಕದಲ್ಲಿ. ಓಕೆ, ಹ್ಯಾಪಿ ಶಾಪಿಂಗ್.
A few moments later. ಓಕೆ, ಸೊ ಹೇರ್ ಕಟ್ ಎಲ್ಲ ಮುಗೀತು. ನೋಡಿ ಮೇಡಮ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಮಾಡ್ಕೊಂಡ್ ಬಂದು. ಏನ್ ತಗೊಂಡೆ? ಆಫೀಸ್ಗೆ ಅಂತ ಒಂದ್ 2-3 ಟಾಪ್ಸ್ ತಗೊಂಡೆ ಅಷ್ಟೇನೆ. Okay. ಅಲ್ಲಿಂದ ವಾಕ್ ಮಾಡ್ಕೊಂಡು ಇವ್ನ ಸಲೂನ್ ಹತ್ರನೇ ಬಂದೆ. ಏನು ನಾನು ಬರ್ತಿದ್ದೆ, ನಾನು ತಗೋಬೇಕಿತ್ತು. ಇನ್ನ 1 ಅವರ್ ಆಗಿದ್ರು ಬರ್ತಿರ್ಲಿಲ್ಲ. ಓಕೆ, ಎನಿವೆ ಇವ್ರು ಬರೋದಕ್ಕೂ ನನ್ನ ಹೇರ್ ಕಟ್ ಮುಗಿಯೋದಕ್ಕೂ ಕರೆಕ್ಟಾಗಿ ಆಯಿತು. ಸೊ ಬನ್ನಿ ಇವಾಗ ನೆಕ್ಸ್ಟು ಮನೆಗೆ ಹೊಟ್ಟೆ ಇದೆ ತಿನ್ನೋಣ. ಮನೇಲೆ ಮಾಡ್ತೀನಿ. ಏನು ಮಾಡ್ತೀವಿ? ಮಶ್ರೂಮ್ ಏನಾದ್ರು ಮಾಡ್ಲಾ? ಕರೆಕ್ಟ್ ಮಶ್ರೂಮ್ ರೆಸಿಪಿ ಎಲ್ಲ ಕೇಳ್ತಿದ್ರಿ ಅಲ್ವಾ? ನೋಡೋಣ ಮನೆಗೆ ಹೋಗಿ ಮಾಡೋಣ. ಸರಿ, Okay, ಇವತ್ತಿಬ್ರು let's go. ಸೇರ್ಕೊಂಡು ಮಾಡ್ಬೇಕು. ಓಕೆ ಬಾ ನೋಡೋಣ, ಫಸ್ಟ್ ಮನೆಗೆ ಹೋಗೋಣ. ಓಕೆ, ಸೊ ಹೇರ್ ಕಟ್ ಮಾಡಿಸ್ಕೊಂಡು ಮನೆಗೆ ಬಂದ್ಮೇಲೆ ರೆಡಿಯಾಗಿ ಆ್ಯಕ್ಚುಲಿ ಹೊಸ ಮನೆ ಹತ್ರ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಅಷ್ಟರಲ್ಲಿ ಮಳೆ ಜೋರಾಗಿ ಬಂತು, ಮಧ್ಯಾಹ್ನ ಸ್ಟಾರ್ಟ್ ಆಗಿದ್ದು. ಇನ್ನು ಇವಾಗ ಸಾಯಂಕಾಲ ಆದ್ರೂ ಡ್ರಿಸಲ್ ಆಗ್ತಾ ಇದೆ. ಸೊ ಅದಕ್ಕೆ ಯೋಚನೆ ಮಾಡ್ತಾ ಇದ್ವಿ ಏನು ಮಾಡೋದು ಅಂತ ಅಂದ್ಬಿಟ್ಟು. ಸೊ ಹೇಗಿರೋ ಕಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರಿ. ಲಾಸ್ಟ್ ಟೈಮ್ ನಾವು ಕುಕಿಂಗ್ ಚಾಲೆಂಜ್ ಮಾಡಿದ್ವಿ ಅವ್ರ ಅಕ್ಕ ಮನೆಯಲ್ಲಿ. ಮಶ್ರೂಮ್ ಬಿರಿಯಾನಿ ಮತ್ತೆ ಇನ್ನೊಂದೇನ್ ಮಾಡಿದ್ದು, ಮಶ್ರೂಮ್ ಫ್ರೈ ಮಶ್ರೂಮ್ ಮಸಾಲ ಮಾಡಿದ್ದೆ. ಮಶ್ರೂಮ್ ಮಸಾಲ ಮಾಡಿದ್ಲು. ಅದ್ರಲ್ಲಿ ಮಶ್ರೂಮ್ ಬಿರಿಯಾನಿ ಹೆಂಗಿರೋ ರೆಸಿಪಿ ಇತ್ತು, ಬಟ್ ಮಶ್ರೂಮ್ ಮಸಾಲದು ರೆಸಿಪಿ ಸರಿಯಾಗಿ ತೋರಿಸಿರ್ಲಿಲ್ಲ. ಸೊ ಕಮೆಂಟ್ ಸೆಕ್ಷನ್ ತುಂಬಾ ಜನ ಹೇಳ್ತಿದ್ರು. ಪೆಪ್ಪರ್ ಮಶ್ರೂಮ್ ಮಾಡಿದ್ದೆ, ಇಫ್ ಐ ಆಮ್ ನಾಟ್ ರಾಂಗ್. ಪೆಪ್ಪರ್ ಮಶ್ರೂಮ್ ಪೆಪ್ಪರ್ ಡ್ರೈ, ಮಶ್ರೂಮ್ ಪೆಪ್ಪರ್ ಮಸಾಲ. ಸೊ ಅದ್ರದ್ದು ರೆಸಿಪಿ ತೋರಿಸಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಸೊ ಅದಕ್ಕೆ ನಾವ್ ಅನ್ಕೊಂಡ್ವಿ ಒಂದು ಕ್ವಿಕ್ ರೆಸಿಪಿ ತೋರ್ಸೋಣ ಅದ್ರ ಬಗ್ಗೆ. ಸೊ ವಿಡಿಯೋ ಮಾಡಿದ್ರೆ ನಿಮ್ಗೊಂದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಸಕ್ಕದಾಗಿತ್ತು, ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ರೆಸಿಪಿ ಸ್ಟಾರ್ಟ್ ಮಾಡೋಣ. ಎಸ್, ಸೊ ರೆಸಿಪಿಗೆ ಬಟ್ ಒಂದು ಕಂಡೀಷನ್, ಇವತ್ತು ಒಂದ್ ಸ್ವಲ್ಪ ನೀಟಾಗಿ ತೋರಿಸೋ ರೆಸಿಪಿ ನಮ್ಮ ಆಡಿಯನ್ಸ್ ಅರ್ಥ ಆಗುತ್ತಲ್ಲ. ಇವತ್ತು ಯಾವ್ದು ಟೈಮ್ ಬಿಟ್ಟಿಲ್ಲ, ಕ್ಲೀನ್ ಆಗಿ ನೀಟಾಗಿ ನಿಮ್ಗೆ ಪ್ರತಿ ಒಂದು ಸ್ಟೆಪ್ ತೋರಿಸ್ತೀವಿ. Yes. ಅಂಡ್ ಇದೆಲ್ಲ ಸ್ಪೆಷಲಿ ಯಾರಿಗೆ ಯೂಸ್ ಆಗುತ್ತೆ ಅಂದ್ರೆ ಪೀಪಲ್ ಹೂ ಡೋಂಟ್ ಪ್ರಿಫರ್ ನಾನ್ ವೆಜ್ ಅಲ್ಲ, ಅವ್ರಿಗೆ ಇದೆಲ್ಲ ತುಂಬಾ ಚೆನ್ನಾಗಿ ಚಟ್ಪಟ ಸ್ಪೈಸಿ ಆಗಿ ಚೆನ್ನಾಗಿರುತ್ತೆ ತುಂಬಾ. ಸೊ ಸ್ಟಾರ್ಟ್ ಮಾಡೋಣ. ಸೊ ಮಶ್ರೂಮ್ ಎಲ್ಲ ತಗೊಬಂದ್ವಿ. ಲಕ್ಕಿಲಿ ಜೋರಾಗಿ ಮಳೆ ಬಂದ್ರು ನಾನು ಮಶ್ರೂಮ್ ಎಲ್ಲ ತಗೊಬಂದೆ. ನಾವ್ ಬರ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಯ್ತು. ನಾವ್ ಅನ್ಕೊಂಡ್ವಿ ಮನೆಗೆ ಹೋಗಕ್ ಆಗಲ್ಲ, ಸೊ ರೆಸಿಪಿ ಅಲ್ಲಿ ತೋರ್ಸೋಣ ಅಂತ ಅಂದ್ಬಿಟ್ಟು ಆನ್ ದ ವೇ ತಗೊಂಡ್ ಬಂದ್ವಿ. ಮಶ್ರೂಮ್ 2 ಪ್ಯಾಕೆಟ್ ಮಶ್ರೂಮ್ ಅಲ್ವಾ ಇದು? ಅದೇ ಇದ್ರಲ್ಲಿ ಕಮ್ಮಿ ಕ್ವಾಂಟಿಟಿ ಇತ್ತು, ಹಾ. ಸೊ ಅದಕ್ಕೆ ನಾನು 2 ಪ್ಯಾಕೆಟ್ ತಗೊಂಡೆ. ಸ್ವಲ್ಪ ಮಶ್ರೂಮ್ ಮಸಾಲ ಅಂಡ್ ಸ್ವಲ್ಪ ಸಾಂಬಾರ್ ಮಾಡ್ಬೇಕು, ಮಶ್ರೂಮ್ ಸಾಂಬಾರ್. ಬಿಕಾಸ್ ನಾಳೆ ನನಗೆ ಆಫೀಸ್ ಇದೆ. ಸೊ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಮಾಡಕ್ಕಾಗಲ್ಲ. ಸೊ ನಾನು ಮಶ್ರೂಮ್ ಕರಿ ಇವಾಗ್ಲೇ ಮಾಡ್ಬಿಡ್ತೀನಿ. ಸೊ ದಟ್ ಇವ್ರಿಗೂ ನಾಳೆ ಮಧ್ಯಾಹ್ನಕ್ಕೆ ಆಗುತ್ತೆ ಅಂಡ್ ನನಗೂ ನಾಳೆ ಆಫೀಸಿಗೆ ಆಗುತ್ತೆ. ಸೊ ಮಶ್ರೂಮ್ ನ ಸ್ವಲ್ಪ 2 ಸಲ ತೊಳೆದ್ಬಿಟ್ಟು ನೆನ್ಸಿದೀನಿ. ಓಕೆ, ಫಸ್ಟ್ ಸ್ಟೆಪ್ ಏನಂದ್ರೆ ನಾವು ಏನೇನ್ ರುಬ್ಬಕ್ ಏನಿದೆಯಲ್ಲ ಅದೆಲ್ಲ ಫಸ್ಟ್ ಅದನ್ನ ರೆಡಿ ಮಾಡ್ಕೊಂಡ್ಬಿಡೋಣ. Okay. ತೋರಿಸ್ತೀನಿ. ಓಕೆ ಡನ್. ಸೊ ನಂದು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಮ್ಮ ಅಜ್ಜಿಲಿ ಬೆಳ್ಳುಳ್ಳಿ ಬಿಡಿಸ್ತಾವ್ರೆ. ಅಜ್ಜಿ ಸಮಾಚಾರ ಏನಪ್ಪ ಸಮಾಚಾರ? ನೀವ್ ಹೇಳಿ, ಏನ್ ಸಮಾಚಾರ? ಮೇಘನ ಬೆಳ್ಳುಳ್ಳಿ ಬಿಡಿಸ್ಕೊಡಜ್ಜಿ ಅಂದ್ಲು. ಬೆಳ್ಳುಳ್ಳಿ ಬಿಡಿಸ್ತಾ ಇದೀನಪ್ಪ. ಮುಂದೆ ಏನ್ ಮಾಡ್ತಾಳ ಗೊತ್ತಿಲ್ಲ. ಸ್ಪೆಷಲ್ ರೆಸಿಪಿ ಮಾಡ್ತಾ ಇದ್ದಾಳೆ. ಹೌದಾ? ಮೇಘಲನ ಮಿಸ್ ಮಾಡ್ಕೊಂಡ್ರಾ? ಆಷಾಢಕ್ಕೆ ಹೋಗಿದ್ಲಲ್ಲ? ಹೌದು, ತುಂಬಾ ಮಿಸ್ ಮಾಡ್ಕೊಂಡೆ. ಅವಳಿದ್ರೆ ಇದು ಅಡಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋ, ಮಾತಾಡ್ಕೊಂಡು ಕುತ್ಕೊಳ್ಳೋಳು ನಿಮ್ ಜೊತೆ. ಚೆನ್ನಾಗ್ ಮಾಡ್ತಿದ್ಲು ಅಡಿಗೆ. ಇಲ್ಲ ಟೈಮ್ ಸರಿ ಆಗ್ತಿದ್ಲು. ನಂಗೆ ಎಲ್ಲ 2 ಗಂಟೆಗೆ ಸರಿ ಊಟಕ್ಕೆ ಬಿಡಿಸ್ತಿದ್ಲು. ನಂಗೆ ಒಂಥರ ಬೇಜಾರಾಯ್ತು, ಒಬ್ಳೇ ಒಂಥರ ಮಾಡಕ್ ಕೂತ್ಕೊಂಡು ಮನೇಲಿ ಒಬ್ರೇ ಇರೋದಕ್ಕೆ ಬೇಜಾರಾಯ್ತು. ಇವಾಗ ಏನೋ ಒಂಥರ ನೆಮ್ಮದಿ ಸಮಾಧಾನ ಆಯ್ತು ನಂಗೆ. ನಂದು ವಾಪಸ್ ಬರ್ಲಿಲ್ಲ ಅದಕ್ಕೆ. ಚೆನ್ನಾಗ್ ಮಾಡ್ತಾಳೆ ಅಡಿಗೆನ, ಸಾಂಬಾರೆಲ್ಲ ಚೆನ್ನಾಗ್ ಮಾಡ್ತಾಳೆ. ಊಟ ನೆಮ್ಮದಿಯಾಗಿ ತಿಂತೀನಪ್ಪ ಒಂಚೂರು. ಮೊನ್ನೆ ಒಂದು ಏನೋ ಐಟಮ್ ರೆಡಿ ಮಾಡಿದ್ಲಲ್ಲ, ಏನ್ ಹೇಳಿ? ಏನ್ ಐಟಮ್? ಮೊನ್ನೆ ಕರಂ ಚಕ್ಲಿ. ಚಕ್ಲಿ ಮೇಲೆ ತುಂಬಾ ಸೂಪರ್. ಚೆನ್ನಾಗಿತ್ತಾ? ಚೆನ್ನಾಗ್ ಮಾಡಿದ್ಲು, ಸೂಪರ್. Actually, ಬೆಣ್ಣೆ ಮುರ್ಕು ಏನು ಮಾಡಕ್ಕಾಗಲ್ಲ. ಬೆಣ್ಣೆ ಮುರ್ಕು ಮುಂದೆ ಏನು ಮಾಡಕ್ಕಾಗಲ್ಲ, ಚಕ್ಲಿ ಮುಂದೆ ಬೆಣ್ಣೆ ಮುರ್ಕು ಏನು ಬೇಡ. ಆಕ್ಚುಲಿ ನಂದು ಚಕ್ಲಿ ಮುರ್ಕ್ನ ಟ್ರೈ ಮಾಡೋಣ ಅಂತ, ಲೈಕ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ರೆಡಿ ಮಾಡ್ಬೇಕಿತ್ತಲ್ಲ, ಅದಕ್ಕೋಸ್ಕರ ಒಂದು ಸ್ಯಾಂಪಲ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಸ್ಮಾಲ್ ಕ್ವಾಂಟಿಟಿನಲ್ಲಿ ರೆಡಿ ಮಾಡಿದ್ವಿ. ಸಕಲಾಗಿ ಮಾಡಿದ್ವಿ, ಸೂಪರ್ ಆಗಿತ್ತು. ಒಳ್ಳೆ ಗರ್ಗರಿಯಾಗಿ ಒಳ್ಳೆ ತಿಂದ್ರೆ ಚೂರು ಸೌಂಡೇ ಬರ್ತಿರ್ಲಿಲ್ಲ. ಫುಲ್ ಸಾಫ್ಟ್ ಆಗಿದೆ, ತುಪ್ಪದಲ್ಲೇ ಮಾಡಿತ್ತಲ್ಲ ಅದಕ್ಕೆ. ಚೆನ್ನಾಗಿತ್ತು. ಹೆಂಗೆ ನೀನ್ ಮಿಸ್ ಮಾಡ್ಕೊಂಡ ಅಜ್ಜಿನ? ಹೌದು, ನಾನು ಮಿಸ್ ಮಾಡ್ಕೊಂಡೆ. ನಾವು ವಿಡಿಯೋ ಕಾಲ್ ಅಲ್ಲಿ ಕೂಡ ಅಜ್ಜಿ ಜೊತೆ ಮಾತಾಡಿದೆ. ಸೊ ಅದಕ್ಕೆ ತಾನೇ ನಾನು ಬೇಗ ಬಂದಿದ್ದು ಆಷಾಢ. ಅದಕ್ಕೆ ಆದ್ರೆ ಟ್ರಸ್ಟ್ ಮೀ, ಅಜ್ಜಿನೂ ತುಂಬಾ ಹೆಲ್ಪ್ ಮಾಡ್ತಾರೆ. ಲೈಕ್ ಈ ತರ ಬೆಳ್ಳುಳ್ಳಿ ಬಿಡಿಸೋದಾಗ್ಲಿ, ಇದರ ಈರುಳ್ಳಿ ಎಲ್ಲ ಬಿಡಿಸೋದಾಗ್ಲಿ ಅಜ್ಜಿ ತುಂಬಾ ಹೆಲ್ಪ್ ಮಾಡ್ತಾರೆ. ಬಿಕಾಸ್ ಆಬ್ವಿಯಸ್ಲಿ ಅವ್ರು ಓಡಾಡಕ್ ಆಗಲ್ಲ. ಅಟ್ಲೀಸ್ಟ್ ಕೂತಿರೋ ಕಡೆ ಎಷ್ಟು ಹೆಲ್ಪ್ ಆಗುತ್ತೆ ಅಷ್ಟೆಲ್ಲ ಮಾಡ್ಕೊಡ್ತಾರೆ. ಇದು ಬೆಳ್ಳುಳ್ಳಿ ಬಿಡಿಸೋದು ಮತ್ತೆ ಅವರೆಕಾಳು ಅದು ಇದು ಏನೋ ಸಣ್ಣ ಪುಟ್ಟ ಕೆಲಸಗಳೆಲ್ಲಾನು ಮಾಡ್ಕೊಡ್ತಾರೆ ಅಜ್ಜಿನೇ. ಎಸ್. ಅಂಡ್ ಮನೇಲಿ ನನಗಂತೂ ತುಂಬಾ ಇಷ್ಟ ಅಜ್ಜಿದಿರು. ಅಂದ್ರೆ ನಾನ್ ನಮ್ಮ ಅಜ್ಜಿನ ತುಂಬಾ ಮಿಸ್ ಮಾಡ್ಕೋತೀನಿ, ನಮ್ ಡ್ಯಾಡಿ ಅವ್ರ ಅಮ್ಮನ್ನ. ಸೊ ನಮ್ ಪ್ರತಿ ಟೈಮು ಅವ್ರು ನಮ್ಮ ಮಮ್ಮಿ ಮನೆಗೆ ಹೋದಾಗ ಎಲ್ಲ ನಾನು ಅಜ್ಜಿ ಹೇಳ್ತೀನಿ, ಐ ಮಿಸ್ ಯು ಸೋ ಮಚ್ ಅಂತ. ಸೊ ಇಲ್ಲಿ ಇದ್ರೆ ಅಂದ್ರೆ ಪ್ರತಿಯೊಬ್ರು ಮನೇಲಿ ಒಬ್ರು ಹಿರಿಯವ್ರು ಇರ್ಬೇಕು, ಎಸ್ಪೆಷಲಿ ಅಜ್ಜಿ ಆಗ್ಲಿ ತಾತ ಆಗ್ಲಿ. ಅದ್ರದ್ದು
ಫೀಲಿಂಗ್ ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ರೆಸಿಪಿ ಮೇಕಿಂಗ್ ಶುರು ಮಾಡ್ಕೊಳ್ಳೋಣ. ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋ, ಅದಾದ್ಮೇಲೆ ನೀಟಾಗಿ ತೋರಿಸ್ತೀವಿ. ಓಕೆ, ಸೊ ಇವಾಗ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದೀವಿ. ನಂದಕ್ಕೆ ನಾನು ಹೆಲ್ಪ್ ಮಾಡ್ತಾ ಇದೀನಿ. ಆಸ್ ಐ ಸೆಡ್, ನಾನು ಹೆಲ್ಪ್ ಮಾಡ್ದಿರಾ ನಂದು ಯಾವ ಕೆಲಸನೂ ಮಾಡಲ್ಲ. ಒಂದು ಕೆಲಸ ಮಾಡೋದು, ನೀನು ರೆಡಿ ಮಾಡ್ಕೊಳ್ತಾ ಇರು. ನಾನು ರೆಡಿ ಮಾಡ್ಕೊಂಡು ಆಯ್ತು. ಸಾಕು ಇಷ್ಟು ಮಶ್ರೂಮ್ ಇದಕ್ಕೆ, ಅದೇ ಸಾಂಬಾರ್ ಗಿಡ. ಸೊ ಲೆಟ್ಸ್ ಸ್ಟಾರ್ಟ್ ದ ರೆಸಿಪಿ ನಾವು. ಓಕೆ, ಚಾಪಿಂಗ್ ಪಾರ್ಟ್ ನಾನು ಏನೇನು ಕಟ್ ಮಾಡಿದ್ದೀನಿ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಾವು ರುಬ್ಬಕ್ಕೆ ಏನೇನು ತಗೊಂಡಿದೀವಿ ಅದನ್ನ ನಾನು ತೋರಿಸ್ತೀನಿ. ಇರು, ನಾನು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತೀನಿ. ಬನ್ನಿ. ಸೊ ನಾವ್ ಇವಾಗ ಆಲ್ಮೋಸ್ಟ್ 1 ಪ್ಯಾಕೆಟ್ ಅಷ್ಟು ಮಶ್ರೂಮ್ ಕಟ್ ಮಾಡ್ಕೊಂಡಿದೀವಿ. ಅಂಡ್ ಇದಕ್ಕೆ ಫಸ್ಟ್ ನಾವು ರುಬ್ಬಕ್ಕೆ ಏನೇನು ಹಾಕ್ತಿವಿ ಅಂದ್ರೆ ಶುಂಠಿ, ಬೆಳ್ಳುಳ್ಳಿ, ಚಿಲ್ಲಿ, ಪುದೀನಾ ಅಂಡ್ ಕೊತ್ಮಿರಿ. ಹಸಿಮೆಣಸಿನಕಾಯಿ. ಹಸಿಮೆಣಸಿನಕಾಯಿ, ಕೊತ್ಮಿರಿ, ಪುದೀನಾ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ನಾವು ರುಬ್ಕೋಬೇಕು. ಓಕೆ, ನೋಡಿ ಎಷ್ಟೆಷ್ಟು ಆಗ್ತಾ ಇದ್ದಾಳೆ. ನೀವು ಕ್ವಾಂಟಿಟಿನ ಬೇಸ್ ಗೇಜ್ ಮಾಡ್ಕೊಳ್ಳಿ. ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಓಕೆ, ಇನ್ನ ಸ್ವಲ್ಪ ನೀರ್ ಬೇಕು ಅನ್ಸ್ತೈತೆ. ಸ್ವಲ್ಪ ನೀರ್ ಹಾಕಿ ಇನ್ನ ಸಾಕು. ಇದು ಫುಲ್ ಸಣ್ಣ ಪೇಸ್ಟ್ ಮಾಡಿ. ಸೊ ಪರ್ಫೆಕ್ಟ್ ಆಗಿ ಆಗಿದೆ ಈ ಪೇಸ್ಟ್. ವಾವ್, ಇಷ್ಟು ಸಣ್ಣ ಆಗಬೇಕು. ಇದೊಳ್ಳೆ ಗ್ರೀನ್ ಚಟ್ನಿ ತರ ಇದೆ. ಹೌದು, ಅದು ಹಿಂಗೆ ತರ ಮಾಡೋದು. ಹಿಂಗೆ ಮಾಡೋದು. ಇವಾಗ ನಾವು ಮ್ಯಾರಿನೇಷನ್ ಮಾಡ್ಬೇಕು. ಓಕೆ, ಸೊ ಈ ಮಶ್ರೂಮ್ ಎಲ್ಲ ಹಾಕೊಳ್ಳಿ. ಈ ಮಶ್ರೂಮ್ ಅಲ್ಲಿ ಇದೇನ್ ಹಾಕಿರ್ತೀರಲ್ಲ ಈ ಪೇಸ್ಟ್ ಫುಲ್ ಹಾಕೊಳ್ಳಿ. ಎಸ್, ನೀವು ರುಬ್ಬಿಕೊಂಡಿರುವ ಪೇಸ್ಟ್ ಫುಲ್ ಹಾಕೊಳ್ಳಿ. ನೀರ್ ಹಾಕೋ ಬೇಕು ಅಂದ್ರೆ. ನೀರ್ ಇವಾಗಲ್ಲ, ಇದ್ರಲ್ಲಿ ಏನ್ ಮಿಕ್ಕಿದೆ ಅಲ್ಲ ಅದ್ರೊಳಗಡೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ನಾವು ಲಾಸ್ಟ್ ಅಲ್ಲಿ ಯೂಸ್ ಮಾಡೋಣ, ಆಯ್ತಾ? ಓಕೆ, ಸೊ ಇದು ಹಾಕಿದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ, ನಾನು ಸದ್ಯಕ್ಕೆ ಇವಾಗ ಕಡಿಮೆ ಹಾಕಿರ್ತೀನಿ ಬಿಕಾಸ್ ಎಲ್ಲಾ ಮಸಾಲದಲ್ಲೂ ಸ್ವಲ್ಪ ಉಪ್ಪು ಇರುತ್ತೆ. ಬೇಕಾದ್ರೆ ಆಮೇಲೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಪೆಪ್ಪರ್ ಹಾಕಿ, ಸ್ವಲ್ಪ ಪೆಪ್ಪರ್ ಜಾಸ್ತಿ ಹಾಕಿ. ಓಕೆ, ಇವಾಗ ಸ್ವಲ್ಪ ಹಾಕಿ ಆಮೇಲೆ ಸ್ವಲ್ಪ ಹಾಕ್ಬೋದು. ಆಮೇಲೆ ಚಿಲ್ಲಿ ಪೌಡರ್. ಓಕೆ, ಇದು ಚೂರ್ ಸ್ಪೈಸಿ ಜಾಸ್ತಿ ಇದೆ, ಚೆನ್ನಾಗಿರುತ್ತೆ ಟೇಸ್ಟ್. ಸೊ ಇದು ಸ್ವಲ್ಪ ಹಾಕ್ತಾ ಇದೀನಿ. ಇದು ಕೊರಿಯಾಂಡರ್ ಪೌಡರು. ಧನಿಯಾ ಪೌಡರ್. ಧನಿಯಾ ಪೌಡರ್ ಆಲ್ಮೋಸ್ಟ್ 1 ಸ್ಪೂನ್ ಒಂದು ಸ್ಪೂನ್ ಅಷ್ಟು ಹಾಕಿ. ನನಗೆ ಅಂದಾಜ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾರೆ. ಬಟ್ ನೀವು 1 ಸ್ಪೂನ್ ಹಾಕಿ. 1 ಸ್ಪೂನ್ ಹಾಕಿ. ಓಕೆ, ಸೊ ಚಿಕನ್ ಮಸಾಲಾ ಬಂದು ಆಪ್ಷನಲ್, ನಿಮಗೆ ಬೇಕಾದ್ರೆ ಹಾಕೋಬಹುದು. ನಾನು ಹಾಕೋತಾ ಇದೀನಿ ಚಿಕನ್ ಮಸಾಲಾ. ಆಕ್ಚುಲಿ ತುಂಬಾ ಜನ ವೆಜಿಟೇರಿಯನ್ಸ್ ಚಿಕನ್ ಮಸಾಲ ಯೂಸ್ ಮಾಡಲ್ಲ. ಆಕ್ಚುಲಿ ಮಸಾಲಾ ವೆಜಿಟೇರಿಯನ್ಸ್ ನೀವು ನೋಡಬಹುದು, ಚಿಕನ್ ಮಸಾಲದಲ್ಲಿ ಚಿಕನ್ ಇರಲ್ಲ. ಸೊ ಇದು ಪೂರ್ತಿ ಈ ತರ ಗರಂ ಮಸಾಲದಲ್ಲಿ ಮಾಡುವಂತ ಪೌಡರ್. ಬಟ್ ಎನಿವೇಸ್ ನಾನು ಹಾಕ್ತಾ ಬಿಕಾಸ್ ನನ್ನ ಹತ್ರ ಇದೆ, ಸೊ ನಾನು ಹಾಕ್ತಾ ಇದ್ದೀನಿ. ಇಲ್ಲಾಂದ್ರೆ ಇದು ಆಪ್ಷನಲ್ ನಿಮ್ಗೆ. ಸೊ ಇದು 1 ಸ್ಪೂನ್ ಆಲ್ಮೋಸ್ಟ್ 1.5 ಸ್ಪೂನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಹಾಕಿ ನೀವು ಇದ್ರಲ್ಲಿ ಲೆಮನ್ ಹಾಕ್ಬೋದು, ಕರ್ಡ್ ಹಾಕ್ಬೋದು. ಅದೇ ನಾನು ಕರ್ಡ್ ಪ್ರಿಫರ್ ಮಾಡ್ತೀನಿ ಹಾಕಕ್ಕೆ. ಬಿಕಾಸ್ ಲೆಮನ್ ನೀವು ಸೈಡ್ ಅಲ್ಲಿ ಲಾಸ್ಟ್ ಎಲ್ಲ ಡಿಶ್ ಪ್ರಿಪೇರ್ ಆಗುತ್ತೆ, ಅದ್ರ ಮೇಲೆ ಲೆಮನ್ ಹಿಂಡ್ಬಿಟ್ಟು ತಿನ್ಬಹುದು. ಸೊ ಬಟ್ ನಾನು ಇವಾಗ ಕರ್ಡ್ ಯೂಸ್ ಮಾಡ್ತೀನಿ. ಓಕೆ, 2 ಸ್ಪೂನ್ ಆಗುವಷ್ಟು ಕರ್ಡ್. ಇಷ್ಟೇ ಸ್ಪೂನ್ ಎಲ್ಲ ಹಾಕ್ತಾನೆ ಮತ್ತೆ ನೀನು. ಸಾಕು, ನಾನು ಇಷ್ಟೇ. ನನ್ನ ಕೈಗೆ ನನಗೆ ಗೊತ್ತಿದೆ ಎಷ್ಟು ಅಂತ. ಸೊ ಇಷ್ಟು ಹಾಕಿ ನೀವು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಮತ್ತೆ ಸ್ವಲ್ಪ ಕರ್ಬೇವು ಹಾಕೊಳ್ಳಿ. ಕರ್ಬೇವು ಕಟ್ ಮಾಡಿ ಇಟ್ಟಿದ್ದೀನಿ. ಇಷ್ಟು ಕರ್ಬೇವು ಹಾಕೊಳ್ಳಿ. ಕರ್ಬೇವು ಓಕೆ, ಇದನ್ನ ಹಾಕೊಂಡು ಮ್ಯಾರಿನೇಟ್ ಮಾಡಿ. ಮ್ಯಾರಿನೇಟ್ ಕೈಯಿಂದಾನೇ ಮಾಡಿ, ಟೇಸ್ಟ್ ಜಾಸ್ತಿ ಬರುತ್ತೆ. ಕೈ ತೊಳ್ಕೊಂಡ್ ಮಾಡಿ. ಸೊ ಇವಾಗ ಮ್ಯಾರಿನೇಟ್ ಮಾಡಿ ನೀವು ನೋಡ್ಬೋದು ಈ ತರ ಕಾಣುತ್ತೆ ಮ್ಯಾರಿನೇಷನ್ ಮಾಡಾದ್ಮೇಲೆ. ಸೊ ಈ ತರ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಳ್ಳಿ. ನಾನು ಚಾಪಿಂಗ್ ಮಾಡ್ಕೊಂಡು ಫಸ್ಟ್ ತಯಾರಿ ಮಾಡಿದೀನಿ. ನೀವು ನೋಡ್ಬೋದು 1 ಆನಿಯನ್, 1 ಟೊಮ್ಯಾಟೊ, ಒಂದ್ ಸ್ವಲ್ಪ ಪುದೀನಾ ಅಂಡ್ 2 ಗ್ರೀನ್ ಚಿಲ್ಲಿಸ್ ನಾನು ಚಾಪ್ ಮಾಡ್ಕೊಂಡು ಇಟ್ಟಿದ್ದೀನಿ. ಸೊ ನೀವು ಅದು ಮ್ಯಾರಿನೇಷನ್ಗೆ 10-15 ಮಿನಿಟ್ಸ್ ಬಿಟ್ರೆ ಸಾಕು. ಆಮೇಲೆ ನೀವು ಸೈಡ್ ಅಲ್ಲಿ ನೀವು ಒಗ್ಗರಣೆ ಕೊಟ್ಕೋಬಹುದು. ಅಷ್ಟೊಂದು ಮ್ಯಾರಿನೇಷನ್ ಆಗಿರುತ್ತೆ. ಇದು 10 ಮಿನಿಟ್ಸ್ ಬೇಕು ಒಂದ್ ಸ್ವಲ್ಪ ಆನಿಯನ್ ಎಲ್ಲ ಸ್ವಲ್ಪ ಪಿಂಕ್ ಆಗಕ್ಕೆ. ಸೊ ಬನ್ನಿ ಫಸ್ಟ್ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಓಕೆ, ಸೊ ಇವಾಗ ನಾನು ಒಂದು ಬಾಂಡಿ ಇಟ್ಕೊಂಡಿದ್ದೀನಿ. ಆಕ್ಚುಲಿ ನಮ್ಮನೆ ಸ್ವಲ್ಪ ದೊಡ್ಡ ಬಾಂಡಿಗಳಿದಾವೆ, ಚಿಕ್ಕದೆಲ್ಲ ಮೇಲ್ಗಡೆ ಹಾಕ್ಬಿಟ್ಟಿದೀವಿ. ಸೊ ಇವಾಗ ಸದ್ಯಕ್ಕೆ ಯಾವ್ದು ಸಿಕ್ತು ಅದನ್ನ ಇಟ್ಕೊಂಡಿದ್ದೀನಿ. ಸೊ ಇವಾಗ ಕಾದಿದೆ ಒಂಚೂರು. ಸೊ ಅದರಲ್ಲಿ ನಾನು 2 ಸ್ಪೂನ್ ಅಷ್ಟು ಆಯಿಲ್ ಹಾಕೋತೀನಿ. ನಿಮ್ಮ ಹತ್ರ ಬಟರ್ ಇದ್ರೆ ಬಟರ್ ಹಾಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 1 ಕ್ಯೂಬ್ ಅಷ್ಟು ಬಟರ್ ಹಾಕೋಬಹುದು. ನಾನು ಯೂಸ್ ಮಾಡ್ತಿರೋದು ಸದ್ಯಕ್ಕೆ ಅಮೂಲ್ ಬಟರ್ ಇಲ್ಲಿ. ಸೊ ಇಷ್ಟು ಬಟರ್ ಹಾಕೊಳ್ಳಿ. ನೆಕ್ಸ್ಟ್ ಕಸ್ತೂರಿ ಮೇಥಿ ಹಾಕೊಳ್ಳಿ. ಸೊ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ಳಿ ಇದ್ರೆ. ನೆಕ್ಸ್ಟ್ ಪುದೀನಾ ಹಾಕೊಳ್ಳಿ, ಚಿಲ್ಲಿ ಹಾಕೊಳ್ಳಿ, ಮೆಣಸಿನಕಾಯಿ. ಆಮೇಲೆ ಸ್ವಲ್ಪ ಆನಿಯನ್ ಹಾಕೊಳ್ಳಿ. ಇದಕ್ಕೆ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಸ್ವಲ್ಪ ಪಿಂಕ್ ಟರ್ನ್ ಆಗೋ ತನಕ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈ ತರ. ಗೋಲ್ಡನ್ ಬ್ರೌನ್. ಗೋಲ್ಡನ್ ಬ್ರೌನ್. ನಿಮ್ಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಸ್ವಲ್ಪ ಚಿಲ್ಲೀಸ್ ಜಾಸ್ತಿ ಹಾಕೋಬಹುದು.
ಬಟ್ ಇಲ್ಲಿ ಸ್ವಲ್ಪ ಖಾರ ಎಲ್ಲರೂ ಕಡಿಮೆ ತಿಂತಾರೆ ಅಂತ ನಾನು ಚಿಲ್ಲೀಸ್ ಕಡಿಮೆ ಹಾಕಿದ್ದೀನಿ. ಆನಿಯನ್ ಸ್ವಲ್ಪ ಬ್ರೌನ್ ಆಗಿದ ತಕ್ಷಣ ಟೊಮ್ಯಾಟೊನು ಹಾಕೊಳ್ಳಿ. ಟೊಮೆಟೊ ಬೇಗ ಕುಕ್ ಆಗ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ಲಾಸ್ಟ್ ಅಲ್ಲಿ ಹಾಕೊಳ್ಳೋದು. ನಾನು ಇನ್ನೊಂದ್ಸಲ ಸ್ವಲ್ಪ ಕರ್ಬೇವು ಹಾಕ್ತಾ ಇದ್ದೀನಿ. ಇದಕ್ಕೇನೆ ಸ್ವಲ್ಪ ಕರ್ಬೇವು ಫ್ರೇಗ್ರೆನ್ಸ್ ಜಾಸ್ತಿ ಇರ್ಲಿ ಅಂತ, ಚೆನ್ನಾಗಿರುತ್ತೆ. ಟೊಮ್ಯಾಟೊ ಒಂದ್ ಸ್ವಲ್ಪ ಬೆಂದ್ರೆ ಆಮೇಲೆ ಏನ್ ಮ್ಯಾರಿನೇಟ್ ಮಾಡಿದೀವಲ್ಲ ಅದನ್ನ ಹಾಕೊಳ್ಳೋಣ. ಇವಾಗ ಟೊಮ್ಯಾಟೊ ಎಲ್ಲ ಬೆಂದಿದೆ. ಸೊ ನಾವೇನ್ ಮ್ಯಾರಿನೇಟ್ ಮಾಡಿದೀವಲ್ಲ ಅದನ್ನ ಹಾಕೊಳ್ಳೋಣ ಇವಾಗ. ಸೊ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿದೆ, ಘಮ ಘಮ ಅಂತ ಬರ್ತಾ ಇದೆ ಆಲ್ರೆಡಿ ಸ್ಮೆಲ್. ಈ ಜಾರಲ್ಲಿ ಏನಿದೆಯಲ್ಲ ಈ ಮಸಾಲೆಗಳು, ಲೆಟ್ಸ್ ನಾಟ್ ವೇಸ್ಟ್ ಇಟ್. ಸೊ ಏನ್ ಮಾಡೋಣ, ಸ್ವಲ್ಪ ನೀರ್ ಹಾಕೊಂಡು ಮಿಕ್ಕಿರೋದನ್ನೆಲ್ಲ ಹಾಕ್ಬಿಡಿ, ಯಾಕಂದ್ರೆ ಎನಿವೇ ಅದಕ್ಕೆ ವಾಟರ್ ಕನ್ಸಿಸ್ಟೆನ್ಸಿ ಬೇಕು. ಸೊ ಇದನ್ನ ಸ್ವಲ್ಪ ಬೇಗ ಬಿಡೋಣ ನಾವು. ಇದು ಬೆಂದ್ ಆದ್ಮೇಲೆ ಇನ್ನೊಂದ್ ಸ್ವಲ್ಪ ಮಸಾಲೆ ಹಾಕೋಣ, ಆಯ್ತಾ? ಓಕೆ. ಓಕೆ, ಸೊ ನಾನು ಇವಾಗ ಮಶ್ರೂಮ್ ರೆಸಿಪಿ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಾನು ಮಾಡ್ತಾ ಇರೋದು ಗೈಸ್, ಅವಳಲ್ಲ ಮೇಡಮ್ ಅವ್ರ ಪಕ್ಕದಲ್ಲಿ ಚಪಾತಿಗೆ ಹಿಟ್ಟು ಕಲ್ಸ್ಕೊಳ್ತಾ ಇದ್ದಾರೆ. ಸೊ ನಾವು ಇವಾಗ ಸ್ವಲ್ಪ ಫ್ರೈ ಮಾಡೋಣ. ಸೊ ಇವಾಗ ನೀವು ನೋಡ್ಬೋದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ, ತುಂಬಾ ಚೆನ್ನಾಗಿ ಘಮ ಘಮ ಅಂತ ಇದೆ. ಸೊ ಇದಕ್ಕೆ ನಾವು ಇನ್ನೊಂದ್ ಸ್ವಲ್ಪ ಮಸಾಲಾಗಳು ಏನ್ ಫಸ್ಟ್ ಆಡ್ ಮಾಡಿದ್ವಲ್ಲ ಸೇಮ್ ಮಸಾಲ ವಾಪಸ್ ಹಾಕೋಣ. ಇನ್ನೊಂದ್ ಸ್ವಲ್ಪ ಚಿಲ್ಲಿ ಪೌಡರು, ಓಕೆ, ಚಿಕನ್ ಮಸಾಲ ಅರ್ಧ ಸ್ಪೂನು, ಪೆಪ್ಪರ್ ಒಂಚೂರು ಜಾಸ್ತಿ ಬಿಕಾಸ್ ಇಟ್ಸ್ ಪೆಪ್ಪರ್ ಅಲ್ಲ, ಪೆಪ್ಪರ್ ಫ್ರೈ ಅಲ್ಲ, ಪೆಪ್ಪರ್ ಒಂದ್ ಸ್ವಲ್ಪ ಜಾಸ್ತಿ, ಸಾಲ್ಟ್ ಒಂದ್ ಸ್ವಲ್ಪ ಹಾಕ್ತೀವಿ. ಆಲ್ಮೋಸ್ಟ್ ಆಯ್ತು ಮಾಡಿ, ಮೊನ್ನೆ ಟೇಸ್ಟ್ ಮಾಡ್ಸೋಣ. ಆಗಿದ್ಯಾ? ಆಲ್ಮೋಸ್ಟ್ ಆಗಿದೆ. ಓಕೆ, ನೋಡಿ ನಿಮಗೆ ಖಾರ ಉಪ್ಪು ಏನಾದ್ರು ಬೇಕಾ? ಇಲ್ಲ, ಸಖತ್ತಾಗಿದೆ. ಕರೆಕ್ಟ್ ಆಗಿದೆ. ಆಕ್ಚುಲಿ ಒಂದ್ ಲಾಸ್ಟ್ ಮಸಾಲ ಮಿಸ್ ಮಾಡಿದೆ, ಗರಂ ಮಸಾಲ. ಸೊ ಅದನ್ನ ಇವಾಗ ಹಾಕ್ತಾ ಇದ್ದೀನಿ. ಕರೆಕ್ಟ್, ಲಾಸ್ಟ್ ಟೈಮ್ ಗರಂ ಮಸಾಲನು ಹಾಕಿದ್ದೆ. ಇದು ಒಂದ್ ಸ್ಪೂನ್ ಅಷ್ಟು ಹಾಕಿ, ಇವಾಗ ಪರ್ಫೆಕ್ಟ್ ಆಗಿ ಆಗುತ್ತೆ. ಓಕೆ. ಸೊ ನಾನು ಇವಾಗ ಲೆಮನ್ ಆಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಲಾಸ್ಟ್ ಅಲ್ಲಿ ಊಟದ ಟೈಮಲ್ಲೂ ಲೆಮನ್ ಹಾಕೋಬಹುದು, ಬಟ್ ಇವಾಗ ಹಾಕಿದ್ರೆ ಇನ್ನ ಚೆನ್ನಾಗಿ ಟೇಸ್ಟ್ ಎಲ್ಲ ಚೆನ್ನಾಗಿ ಎನ್ಹಾನ್ಸ್ ಆಗುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ. ಅರ್ಧ ಲೆಮನ್ ಹಾಕ್ತಾ ಇದ್ದೀನಿ ಅಷ್ಟೇ. ಓಕೆ, ಆಲ್ಮೋಸ್ಟ್ ಇವಾಗ 1-2-3 ಮಿನಿಟ್ಸ್ ಕುಕ್ ಆಗಿದೆ ಮಶ್ರೂಮ್ ಚೆನ್ನಾಗಿ. ಸೊ ಲಾಸ್ಟ್ ಸ್ಟೆಪ್ ಗಾರ್ನಿಶಿಂಗ್ಗೆ ಕೊರಿಯಾಂಡರ್ ಹಾಕೊಳ್ಳಿ, ಕೊತ್ತಂಬರಿ ನೋಡಿ. ವಾವ್, ಘಮ ಘಮ ಅಂತೈತೆ. ಲಾಸ್ಟ್ ಟೈಮ್ ಹೆಂಗಿತ್ತು ಹಂಗೆ ಇದೆ ಟೇಸ್ಟ್, ಐ ಮೀನ್ ಸ್ಮೆಲ್. ಸೊ ನಾನು ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ, ಸಾಕು. ಸೊ ನಿಮ್ಗೆ ಜಾಸ್ತಿ ಗ್ರೇವಿ ಬೇಕು ಅಂದ್ರೆ ಸ್ವಲ್ಪ ನೀರ್ ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ಳಿ. ನಮ್ಗೆ ಅಂದ್ರೆ ನಾವು ಬರೀ 3 ಜನಕ್ಕೆ ಮಾಡ್ತಾ ಇದೀವಲ್ಲ, ಸೊ ನಾನು ಎಷ್ಟು ಬೇಕು ಅಷ್ಟೇನೆ ಮಾಡ್ಕೊಂಡಿರೋದು. ಓಕೆ, ಸೊ ನೆಕ್ಸ್ಟ್ ಈ ಕಡೆ ನಾನು ಚಪಾತಿ ಮಾಡ್ತೀನಿ ಪಟ್ ಅಂತ. ಓಕೆ, ಸೊ ಫೈನಲಿ ಮೇಡಮ್ ಅವರು ರೆಸಿಪಿನ ರೆಡಿ ಮಾಡಿ ನಮಗೋಸ್ಕರ ಡಿನ್ನರ್ ನ ರೆಡಿ ಮಾಡಿದ್ದಾರೆ. ತೊಳಿ ಥ್ಯಾಂಕ್ ಯು. ನಮ್ಮ ಅಜ್ಜಿನು ಮಾದ್ರೆ ನುಂಗಿಲ್ಲ, ಸೊ ಟ್ಯಾಬ್ಲೆಟ್ ನುಂಗ್ಬಿಟ್ಟು ಆಮೇಲೆ ತಿಂತಾರೆ. ಇವಾಗ ನಾವು ಟೇಸ್ಟ್ ನೋಡೋಣ. ಟ್ರಯಲ್ ನನ್ನ ಮೇಲೆ ಎಕ್ಸ್ಪೆರಿಮೆಂಟ್. ಮೊದಲನೇ ಬಕ್ರಾ ನಾನು ಬಕ್ರಾನೇ ಇಲ್ಲ, ಆಕ್ಚುಲಿ ಅವ್ರು ಟ್ರೈ ಮಾಡಿದ್ರೆ ಸಕ್ಕದಾಗಿತ್ತು. ಪುನೀತ್ ಅವ್ರಿಗೆ, ಅರುಣ್ ಅವ್ರಿಗೆ ಎಲ್ಲರಿಗೂ ಸಕ್ಕತ್ ಇಷ್ಟ ಆಯ್ತು. ಸೂಪರ್ ಆಗಿದೆ. ಆಕ್ಚುಲಿ ನಂದು ಅವತ್ತು ಮಾಡಿದ್ಲಲ್ಲ ಸಕ್ಕದಾಗಿತ್ತು. ಸೊ ಮನೆಯವ್ರಿಗೆಲ್ಲ ತುಂಬಾ ಫೇವ್ರೆಟ್ ರೆಸಿಪಿ ಇದು. ಸೊ ನಾವು ಟ್ರೈ ಮಾಡೋಣ. ತುಂಬಾ ಚೆನ್ನಾಗಿದೆ, ಅಲ್ಟಿಮೇಟ್ ಆಗಿದೆ. ನನಗೆ ತುಂಬಾ ಇಷ್ಟ ಆಯ್ತು. ಸೂಪರ್ ಆಗಿ ಬಂದಿದೆ. ಆಕ್ಚುಲಿ ಇದ್ರ ಜೊತೆ ಲೆಮನ್ ಮಿಕ್ಸ್ ಮಾಡು. ನೋಡಿ, ಆಕ್ಚುಲಿ ಇದು ಸ್ಪೈಸಿ ಜೊತೆಗೆ ಲೆಮನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒಂದು ಸ್ವಲ್ಪ ಈರುಳ್ಳಿಯನ್ನು ಸೇರಿಸಿ ಈ ತರ ಹಿಂಗೆ ಇಟ್ಕೊಂಡು ಸೂಪರ್ ಸಕ್ಕತ್ತಾಗಿ ಮಾಡಿದ್ಯಾ ಮೇಘಲ. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನನ್ ಗಿಫ್ಟ್ ಕೊಡು ಏನಾದ್ರು. ನನ್ನ ಕಡೆಯಿಂದ ನಿಂಗೆ ಡೆಸರ್ಟ್ ಟ್ರೀಟ್. ಹೊರಡೆ ಎಲ್ಲ ಹೋಗೋಣ. ವೆದರ್ ಸಕ್ಕತ್ತಾಗಿದೆ. ಪ್ಲೀಸ್ ಇದನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬಂದಿದೆ. ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು. ಮನೇಲಿ ಟ್ರೈ ಮಾಡಿ ಗೈಸ್, ಒಂದ್ಸಲ ಟ್ರೈ ಮಾಡ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಯಾವ ತರ ಇತ್ತು ಅಂತ ರಿಸಲ್ಟ್. ಹೋಪ್ ಯು ಗೈಸ್ ಎಂಜಾಯ್ ದ ರೆಸಿಪಿ ವಿಡಿಯೋ. ಸೊ ಇವಾಗ ಫಸ್ಟ್ ಇದನ್ನೆಲ್ಲನೂ ಮುಗಿಸೋಣ ತಿಂದಿ, ಅದಾದ್ಮೇಲೆ ನೆಕ್ಸ್ಟ್ ಡೆಸರ್ಟ್ ತಿನ್ನೋಣ. ಓಕೆ, ಟೇಸ್ಟ್ ನೋಡ್ತೀನಿ ಇವಾಗ. ಹೆಂಗಿದೆ ಅಜ್ಜಿ? ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಓಕೆ, ಅಪ್ರೂವ್ಡ್ ಬೈ ಅಜ್ಜಿ. ಚೆನ್ನಾಗಿದೆ, ತಿನ್ನಿ, ಎಲ್ಲಾರು ತಿನ್ನಿ. ಬೇಗ ಏನು ಬರಲ್ಲ, ಬರೀ ಅನ್ನ ಸಾಂಬಾರ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲ ಅನ್ಕೊಂಡಿದ್ರಾ? ಎಲ್ಲ ಮಾಡ್ತಾಳೆ, ಗೊತ್ತಾಗಿಲ್ಲ ನಂಗೀಗ. ಮುದ್ದೆನೂ ಮಾಡ್ತಾಳೆ, ಚೆನ್ನಾಗಿತ್ತು ನೆನ್ನೆ ಮುದ್ದೆ. ಮುದ್ದೆ ಮಾಡ್ಕೊಟ್ಟೆ ಅಲ್ಲ ನಿನ್ನೆ. ಓಕೆ, ಸೊ ಇವಾಗ ನಮ್ದು ಡಿನ್ನರ್ ಪ್ರಿಪರೇಷನ್ ಎಲ್ಲ ಮುಗೀತು. ಸೊ ನಂದು ನಮಗೋಸ್ಕರ ಸಕ್ಕತ್ತಾಗಿರೋ ಮಶ್ರೂಮ್ ಗ್ರೇವಿನ ಮಾಡಿದ್ರಲ್ವಾ, ಸೊ ಅದಕ್ಕೋಸ್ಕರ ಅವಳಿಗೆ ನನ್ನ ಕಡೆಯಿಂದ ಡೆಸರ್ಟ್ ಟ್ರೀಟ್ ಕೊಡ್ತಾ ಇದೀನಿ. ಏನ್ ಬೇಕು ಡೆಸರ್ಟ್?
ಸೊ ಫಸ್ಟ್ ನನಗೆ ಜಯನಗರ್ ಕರ್ಕೊಂಡು ಹೋಗು ಅದು ನಂಗೆ ಒಂದು ದೊಡ್ಡ ಡೆಸರ್ಟ್ ಬಿಕಾಸ್ ನಾನು ತಗೋಬೇಕು ಜಯನಗರಿಂದ. ಆಕ್ಚುಲಿ ನನ್ಕಿಂತ ಜಾಸ್ತಿ ನನ್ನ ಫ್ರೆಂಡಿಗೆ ತಗೋಬೇಕು. ಪಾಪ ಅವಳು ನಂಗೆ ಆಲ್ಮೋಸ್ಟ್ 1 month ಇಂದ ಕೇಳ್ತಾ ಇದ್ದಾಳೆ. ಸೊ ಹೋಗ್ಬಿಟ್ಟು ಫಸ್ಟ್ ಅದನ್ನ ತಗೋಬೇಕು ನಾನು ಹೋಗಿ. ಅದೇನಂದ್ರೆ ಪಾಪ ಅವಳಿಗೆ ಲಂಚ್ ಬ್ಯಾಗ್ ಬೇಕು. ಅವಳಿಗೆ ನಂತರನೇ ಲಂಚ್ ಬ್ಯಾಗ್ ಬೇಕು. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ. ಅಂಡ್ ಶೀಸ್ ಫ್ರಮ್ ನಾರ್ತ್. ಅವಳಿಗೆ ಗೊತ್ತಾಗಲ್ಲ ಎಲ್ಲಿ ತಗೊಂಡ್ಬೇಕು, ಎಲ್ಲಿ ಹೋಗ್ಬೇಕು ತಗೊಳಕ್ಕೆ ಎಲ್ಲ ಅಂತ. ಸೊ ನಾನು ಹೇಳಿದವಳಿಗೆ ತಗೋಬರ್ತೀನಿ ಅಂತ. ಬೇಗ ಅದು ತಗೊಂಡು ಬೇಕಾದ್ರೆ ಆಮೇಲೆ ಡೆಸರ್ಟ್ ತಿನ್ನೋಣ. ಓಕೆ ಫಸ್ಟ್ ಇವಾಗ ಜಯನಗರ ಹೋಗೋಣ ಬನ್ನಿ. ಜಯನಗರ್ಗೆ ಹೋಗ್ಬಿಟ್ಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೆಸರ್ಟ್. ಚೆನ್ನಾಗಿದೆ ಅಜ್ಜಿ. ಅಜ್ಜಿ ಫುಲ್ ಅಪ್ರೂವ್ಡ್ ಅಲ್ಲ, ಫುಲ್ ಇಂಪ್ರೆಸ್ಡ್. A few moments later. ಸೊ ಜಯನಗರ್ಗೆ ಹೋಗಿ ಬ್ಯಾಗ್ ಎಲ್ಲ ತಗೊಂಡು ಇವಾಗ ಹಂಗೆ ಕಾರ್ನರ್ ಹೌಸ್ಗೆ ಹೋಗಿ ನಮ್ಮ ಫೇವ್ರೆಟ್ DBC ಐಸ್ ಕ್ರೀಮ್ ನ ತಗೊಂಡು ಇವಾಗ ಮನೆಗೆ ವಾಪಸ್ ಬಂದ್ವಿ. ಅಂಡ್ ಇಲ್ಲಿ ನಮ್ ಡ್ಯಾಡಿ ಅವರ ಸೊಸೆ ಮಾಡಿರೋಂತಹ ಸ್ಪೆಷಲ್ ರೆಸಿಪಿ ಟ್ರೈ ಮಾಡ್ತಾ ಇದಾರೆ. ಹೆಂಗೆ ಡ್ಯಾಡಿ? ಸೂಪರ್, ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಚೆನ್ನಾಗಿ ಮಾಡೋಣ. ತಿನ್ನು ಅದೇನು ಮಸಾಲೆ ಮಾಡೋದಂತಲ್ಲ. ಹೆಂಗ ಅನ್ಸಿತ್ತು ಡ್ಯಾಡಿ? ನಂದು ಆಷಾಢ ಮುಗಿಸ್ಕೊಂಡು ವಾಪಸ್ ಬಂದಿಳೆ. ಆಷಾಢ ಶ್ರಾವಣ ನಮ್ಗಂತೂ ಗೊತ್ತಿಲ್ಲಪ್ಪ. ನಂದು ಮೊದಲಲ್ಲ ನಮ್ಮಲ್ಲಿ. ನಂದನವಾಗಿ ಖುಷಿಯಾಗಿರ್ಲಿ ಅಂತದೇ ನಮ್ ಖುಷಿ. ನಮ್ಗೇನು ಆಷಾಢ ಇಲ್ವಲ್ಲ. ಹಾಗೆ ನಮ್ ಕಡೆ ಎಲ್ಲ ಆಷಾಢ ಎಲ್ಲಾನು ಮಾಡಲ್ಲ, ನಾರ್ಮಲ್ ಆಗಿ ನಂದು ಕಡೆ ಎಲ್ಲ ಮಾಡ್ತಾರೆ. ಎನಿವೆ ಓಕೆ ಸರಿ. ನನ್ನ ಫೇವರೇಟ್ DBC. ತಡಿ ನಾನು ಒಗ್ಗರಣೆ ಕೊಟ್ಟು ಬರ್ತೀನಿ. DBCಗೆ ಏನು ಒಗ್ಗರಣೆ ಕೊಡ್ತೀಯಾ? ಸಾಂಬಾರ್ಗೆ. ಓಕೆ, ನಂದು ನಾಳೆಗೆ ಸಾಂಬಾರ್ ರೆಡಿ ಮಾಡ್ತಾ ಇದ್ದಾಳೆ. ಓಕೆ ಬದಲಿ ಆಮೇಲೆ DBC ತಿನ್ನುವ. ಓಕೆ ನೌ ಇಟ್ಸ್ ಟೈಮ್ ಟು ಟ್ರೈ ಅವರ್ ಫೇವರೇಟ್ DBC ರೆಡ್ ಬೈ ಚಾಕ್ಲೇಟ್. ಚಾಕ್ಲೇಟ್ ಸಿರಪ್. ಚಾಕ್ಲೇಟ್ ಸಿರಪ್ ಸ್ವಲ್ಪ ಹೋಗಿ. ಈ ಸಾಕು ಈ ಜಾಸ್ತಿ ಹಾಕ್ಬಿಡ. ಇಲ್ಲ ಕಣ್ ಸುಮಿರು, ಜಾಸ್ತಿ ಟೇಸ್ಟ್ ಹೋಗುತ್ತೆ. ಟ್ರೈ ಮಾಡಿ DBC. ಚೆನ್ನಾಯ್ತಾ ರೆಡಿ? ಸೂಪರ್ ಆಯ್ತು. ಡೆತ್ ಬೈ ಚಾಕ್ಲೇಟ್. ಅಲ್ಲಿ ನಿಮ್ಮ ಇರತ್ರನೇ ತಗೊಂಬಂದಿದ್ದು ಕಾರ್ನರ್ ಹೌಸ್ ಅಲ್ಲಿ. ಕಾರ್ನರ್ ಹೌಸ್. ನನಗೆ DBC ಸ್ವಲ್ಪ ಮೆಲ್ಟ್ ಆಗ್ತಾ ಇತ್ತು ಅಂತ ನಾನು ಡೀಪ್ ಫ್ರೀಸರ್ ಅಲ್ಲಿ ಇಟ್ಟಿದ್ದೀನಿ. ಓಕೆ ಡ್ಯಾಡಿ ಆಕ್ಚುಲಿ ಬೇಗ ಮಲ್ಕೊಂಡ್ಬಿಡ್ತಾರೆ, ಅದಕ್ಕೆ ಟೇಸ್ಟ್ ನೋಡ್ಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀವಿ. ಇವಾಗ ನೆಕ್ಸ್ಟ್ ನಮ್ಮ DBC ಬಂದ್ಮೇಲೆ ನಾವು ತಿನ್ಬಿಟ್ಟು. What you do to me is in confliction, a straight contradiction with my mind.